ನರೇಂದ್ರ ಮೋದಿ ಅವರ ಟ್ವೀಟ್ ಇದು. ಘಟನೆಯಲ್ಲಿ ಮೃತರ ಕುಟುಂಬಕ್ಕೆ ನನ್ನ ಸಾಂತ್ವನಗಳು. ಮೃತಪಟ್ಟಂತಹ ಕುಟುಂಬದವರಿಗೆ ನನ್ನ ಸಾಂತ್ವನಗಳು. ಯಾರೆಲ್ಲ ಗಾಯಗೊಂಡಿದ್ದಾರೋ ಶೀಘ್ರವೇ ಅವರೆಲ್ಲರೂ ಕೂಡ ಚೇತರಿಸಿಕೊಳ್ಳಿ, ಗುಣಮುಖರಾಗಲಿ. ಟ್ವೀಟ್ನ ಮೂಲಕವಾಗಿ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಇಲ್ಲಿ ದುರಂತಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರ ಟ್ವೀಟ್ ಇದು. ಕಾಲ್ ತುಳಿತದ ಘಟನೆಯಿಂದ ನನಗೆ ತುಂಬ ನೋವಾಗಿದೆ, ಅತೀವ ದುಃಖ ಆಗಿದೆ. ನನಗೆ ಮೃತರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಆಗಬಾರ್ದಾಗಿತ್ತು ಒಂದು ಘಟನೆ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂಥೇಳಿ ನನ್ನ ಪ್ರಾರ್ಥನೆ ಇರುತ್ತೆ ಅಂಥೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಟ್ವೀಟ್ ಮಾಡೋ ಮೂಲಕವಾಗಿ ಸಂತಾಪ ಸೂಚಿಸಿದ್ದಾರೆ ನರೇಂದ್ರ ಮೋದಿ. The mishap in Bengaluru is absolutely heart-rending. In this tragic hour, my thoughts are with all those who have lost their loved ones. I pray that those who are injured have a speedy recovery. PM at Narendra Modi. ಯಾರೆಲ್ಲ ಗಾಯಾಳುಗಳಾಯಿತು, ಈ ದುರಂತ ನಡೀತು, ತುಂಬ ನೋವಿನ ಸಂಗತಿ ಇದು. ಸಂತಾಪಗಳಿರ್ತವೆ ನನ್ನದು. ಜೊತೆಗೆ ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಿ, ಶೀಘ್ರದಲ್ಲಿ ಗುಣಮುಖರಾಗಲಿ ಅಂಥೇಳಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ದಾರೆ. State government has to take complete responsibility on this tragedy. When entire nation was celebrating and entire Karnataka was celebrating RCB's victory, without any proper preparedness, state government's urgency to organize victory rally is the cause for this big tragedy. And state government never bothered about preparedness. Publicity was a major state government was more interested in publicity rather than the social. So this has resulted in the death of more than 11 people. And some more youths, they are still serious. They are inside ICU also. I just spoke to one of the victims. No police was there inside. Ambulance facility was not there. And they themselves were rushed to the hospital, to the Boring hospital now. ಸರ್ ಇವರು ಮಧ್ಯಾಹ್ನ 2 ಗಂಟೆ ನನಗೆ ಫೋನ್ ಮಾಡೋರು ಸರ್. ನಮ್ಮ ದೊಡ್ಡ ಮಗಳು ಬೇರೆ ಮನೆಯಲ್ಲಿದ್ದಾರೆ. ಅವರು ದಿವ್ಯಾ ಹುಡುಗಿ 9th ಕ್ಲಾಸ್ ಹೋಗಿದ್ದು ಇವಾಗ. 9th ಕ್ಲಾಸ್ ಹೋಗಿದ್ದು ಇವಾಗ. 9th ಕ್ಲಾಸ್ ಹೋಗಿದೆ. ಮಧ್ಯಾಹ್ನ 2 ಗಂಟೆಗೆ ನನಗೆ ಫೋನ್ ಮಾಡೋರೆ, ಈ ಥರ ನಾವು ಸ್ಟೇಡಿಯಂಗೆ ಹೋಗ್ತಾ ಇದೀವಿ ಅಂತೇಳಿ. ನಾನು ಬೇಡಮ್ಮ ಸೋಮವಾರ ಹುಷಾರಾಗಿ ಹೋಗಿ ಅಂತ ಹೇಳೋರೆ. ಅವರು ಅವ್ರ ಚಿಕ್ಕಮ್ಮ, ಅವರ ಅಮ್ಮ, ಇನ್ನೂ ಇಬ್ರು ಸೇರಿ 4 ಜನ ಬಂದವ್ರೆ. ಆ ಗೇಟಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್. ನಾನು ಮನೇಲಿದ್ದೆ, ನಾನು ವಿಷಯ ಗೊತ್ತಾಯ್ತು ಬಂದಿದ್ದೀನಿ ಸರ್. ದಿವ್ಯಾಂಶಿಕಾ ಇವಾಗ 9th ಕ್ಲಾಸ್ ಹೋಗೋರು ಸರ್. 9th ಕ್ಲಾಸ್ ಜ್ಞಾನ ಇದು ಪೂರ್ವ ಪ್ರಜ್ಞಾ ಸ್ಕೂಲ್ ಸರ್. ನನಗೆ ಮೊಮ್ಮಗಳು ದಿವ್ಯಾಂಶಿಕಾ ಮೇಡಮ್. ಸರ್ ಇವರು ಮಧ್ಯಾಹ್ನ 2 ಗಂಟೆ ನನಗೆ ಫೋನ್ ಮಾಡೋರು ಸರ್. ನಮ್ಮ ದೊಡ್ಡ ಮಗಳು ಬೇರೆ ಮನೆಯಲ್ಲಿದ್ದಾರೆ. ಅವರು ದಿವ್ಯಾಂಶಿಕಾ ಕ್ಲಾಸ್ ಹೋಗಿದ್ದು ಇವಾಗ. ಅವರ ಅಮ್ಮ, ಇನ್ನೂ ಇಬ್ರು ಸೇರಿ 4 ಜನ ಬಂದವ್ರೆ. ಆ ಗೇಟಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್. ನಾನು ಮನೇಲಿದ್ದೆ, ನಾನು ವಿಷಯ ಗೊತ್ತಾಯ್ತು ಬಂದಿದ್ದೀನಿ ಸರ್. ದಿವ್ಯಾಂಶಿಕಾ ಇದೀಗ ವೈದೇಹಿ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಗಣೇಶ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ವೈದೇಹಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರತಕ್ಕಂಥವರ ಮಾಹಿತಿ, ಗಾಯಾಳುಗಳ ಸ್ಥಿತಿಗತಿ, ಯಾರು ಯಾವ ಕಡೆಯಿಂದ ಬಂದಿದ್ರು, ಹೇಗಾಗಿದೆ ದುರ್ಘಟನೆ ಅಂತ? ಖಂಡಿತವಾಗ್ಲೂ ರಮಕಾಂತ್, ಇದು ಒಂದು ರೀತಿಯಲ್ಲಿ RCB ತಂಡಕ್ಕೂ ಶಾಕು, ಇಡೀ ರಾಜ್ಯದಲ್ಲೂ ಕೂಡ ಒಂದು ಆಘಾತಕಾರಿ ಘಟನೆ ಇವತ್ತು ನಡೆದಿರುವಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ವಿನ್ನಿಂಗ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಈಗ
11ಕ್ಕೂ ಹೆಚ್ಚು ಮಂದಿ ಸಾವಾಗಿದೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಹಾಗೆ ಇಲ್ಲಿ ವೈದೇಹಿ ಆಸ್ಪತ್ರೆ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕೂದಲಟ್ ಅಂದ್ರೆ ಸಮೀಪದಲ್ಲಿ ಇರುವಂಥ ಒಂದು ಆಸ್ಪತ್ರೆಯಲ್ಲಿ ಈಗ ಕಾಲ್ತುಳಿತದಲ್ಲಿ ಗಾಯಗೊಂಡಂಥವರು ಹಾಗೆಯೇ 4 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಆದರೆ ಅವರ ಮೂಲ ಹೇಗೆ ಏನು ಎಲ್ಲೋ ಅಂಥದ್ದು ಇನ್ನೂ ಕೂಡ ಇನ್ನಷ್ಟೇ ತಿಳಿಬೇಕಾಗಿದೆ. ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು 14 ಜನರಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಾವು ಇಲ್ಲಿ ಒಳಗಡೆ ನೋಡ್ಬೋದು. ಈಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಎಮರ್ಜೆನ್ಸಿಯ ಸಿಚುವೇಷನ್ನಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ರೀತಿಯಲ್ಲಿ ಇದ್ದಾರೆ. ಕೆಲವರು ಈಗಾಗಲೇ ಚಿಕಿತ್ಸೆ ಪಡೆದುಕೊಳ್ತಾರಂತಹ ಅವರ ಆಸ್ಪತ್ರೆ ರೋಗಿಗಳಿರ್ತಾರೆ, ಟ್ರೀಟ್ಮೆಂಟ್ ಪಡ್ತಾ ಇರೋಂಥ ಕಡೆಯವರು ಕೂಡ ಇಲ್ಲೇ ಒಳಗಡೆ ಅವ್ರ ಜೊತೆಗೆ ಇರುವಂಥದ್ದು. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ, ಭಯದ ವಾತಾವರಣ ಈಗ ಕಂಡು ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಇದು ಅನಿರೀಕ್ಷಿತವಾದಂತಹ ಘಟನೆ. ಈ ಥರದ ಘಟನೆಗಳು ಆಗಬಾರ್ದಿತ್ತು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದ ಹಿನ್ನೆಲೆಯಲ್ಲಿ ಈ ಥರದೊಂದು ಅವಘಡ ನಡೆದಿರುವಂಥದ್ದು. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ 4 ಮೃತಪಟ್ಟಿರುವಂಥದ್ದು, 12 ಮಂದಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಕೆಲವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನೋಂಥ ಮಾಹಿತಿ ಇಲ್ಲಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ರಮಾಕಾಂತ್, ಅಂದರೆ ಈಗ ಉಳಿದವರು ಈಗ ಮೃತಪಟ್ಟಿರೋರನ್ನ ಬಿಟ್ಟು ಔಟ್ ಆಫ್ ಡೇಂಜರ್ ಅಂತ ಏನಾದರೂ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಅಥವಾ ಕೆಲವ್ರ ಸ್ಥಿತಿ ಏನಾದರೂ ಈಗಲೂ ಕೂಡ ಗಂಭೀರವಾಗಿದೆ ಅಂತ ಏನಾದರೂ ಮಾಹಿತಿ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ರಮಾಕಾಂತ್, ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಕೂಡ ಈಗ ವೈದೇಹಿ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ. ಯಾರು ಅಂದರೆ ರೋಗಿಗಳನ್ನು ಹಾಗೇನೆ ಮೃತಪಟ್ಟ ಕುಟುಂಬದವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ವೈದೇಹಿ ಆಸ್ಪತ್ರೆ ಒಳಗಡೆ ಹೋಗಿರುವಂಥದ್ದು. ಮುಖ್ಯವಾಗಿ ಗಂಭೀರತೆ ಯಾವ ಪ್ರಮಾಣದಲ್ಲಿದೆ ಅನ್ನೋದು ಇನ್ನೂ ಕೂಡ ಇಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಸ್ಪಷ್ಟನೆ ಬರಬೇಕಾಗಿದೆ. ಆದರೆ 4 ಮಂದಿ ಸತ್ತಿದ್ದಾರೆ ಅನ್ನೋದನ್ನು ಇಲ್ಲಿನ ಡಾಕ್ಟರ್ಸ್ ಈಗ ಕನ್ಫರ್ಮ್ ಮಾಡಿರುವಂಥದ್ದು. ರಮಕಾಂತ್, ಮುಖ್ಯವಾಗಿ ಈಗಾಗಲೇ ಭೂಮಿಕಾ, ಸಹನಾ ಹಾಗೇನೆ 20 ವರ್ಷದ ಯುವಕರೊಬ್ಬ ಮೃತಪಟ್ಟಿರುವುದು, ಹಾಗೇನೆ 35 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇನ್ನೂ 14 ಮಂದಿ ಏನು ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ, ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಕ್ರಿಟಿಕಲ್ ಯಾವುದು, ಕ್ರಿಟಿಕಲ್ ಅಲ್ಲದೆ ಇರುವಂಥದ್ದು ಯಾವುದು, ಹೇಗೆ ಮೈನರ್ ಏನಾದ್ರು ಇಂಜುರಿ ಆಗಿದೆ ಅಥವಾ ಮೇಜರ್ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬರಬೇಕಾಗಿದೆ. ಇನ್ನು ಜಗದೀಶ್ ಅವರು ಏನಾದರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಇರ್ತಾರೆ, ಅವರು ಕೂಡ ಒಳಗಡೆ ಹೋಗಿ ಡಾಕ್ಟರ್ಸ್ಗಳ ಭೇಟಿ ಮಾಡಿ ರೋಗಿಗಳ ಚಿಕಿತ್ಸೆ ನೀಡಲಾಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಅವರು ಹೊರಗಡೆ ಬಂದು ನೀಡುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಗೊತ್ತಾಗ್ಬೋದು ಎಷ್ಟು ಜನ ಇಂಜುರೀಸ್ ಇದ್ದಾರೆ, ಅದರಲ್ಲಿ ಸೀರಿಯಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಡೆತ್ ಆಗಿರುವಂಥವ್ರನ್ನ ಈಗಾಗಲೇ ಕನ್ಫರ್ಮ್ ಮಾಡಲಾಗಿದೆ. ಅವರ ಕುಟುಂಬದವರು ಕೂಡ ಕೆಲವರು ಇದ್ದಾರೆ, ಇನ್ನು ಕೆಲವರು ಬರಬೇಕಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಗಣೇಶ್.